यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे। ಧರ್ಮ ಭಾರತ ದೇಶದ ಭದ್ರ ಬುನಾದಿ. ಭಾರತ ದೇಶದ ಪ್ರಮುಖ ಶಕ್ತಿಯೇ ಧರ್ಮ. ರಾಜ ಮಹಾರಾಜ ಕಾಲದಿಂದಲೂ ಧರ್ಮವನ್ನು ಕಾಪಾಡಿಕೊಂಡು ಬರುತ್ತಿರುವ ರಾಷ್ಟ್ರ ನಮ್ಮದು. ಭಾರತ ದೇಶದಲ್ಲಿ ನ್ಯಾಯ ನೀತಿ ಧರ್ಮವನ್ನು ಕಾಪಾಡಿಕೊಂಡು ಉಳಿಸಿಕೊಂಡು ಬರುತ್ತಿರುವ ಒಂದು ಜನಾಂಗ ಇಂದಿಗೂ ನಮ್ಮ ನಡುವೆ ಎಲೆಮರೆ ಕಾಯಂತೆ ಉಳಿದು ಬಿಟ್ಟಿದೆ. ಭಾರತದ 10 ಹಲವು ರಾಜವಂಶಗಳಿಗೆ ರಕ್ಷಾ ಕವಚವಾಗಿ ನಿಂತು ಪ್ರಜೆಗಳ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಕಿಟ್ಟ ಜನಾಂಗವದು. ಶೂರತ್ವ, ಸಾಹಸ, ರೋಷ, ಆಕ್ರೋಶ ಆ ಜನಾಂಗದ ರಕ್ತದಲ್ಲೇ ಬೆರೆತು ಹೋಗಿದೆ. ಆ ಜನಾಂಗದಲ್ಲಿ ಮಗು ಹುಟ್ಟುತ್ತಲೇ ನಾಡ ರಕ್ಷಣೆಯ ಮಂತ್ರವನ್ನ ಹೇಳಿಕೊಡಲಾಗುತ್ತೆ. ಅದೇ ಆ ವಂಶದ ಪರಮೋದ್ದೇಶ. ನಾಡ ಕಾಯುವ ಕಾಯಕದಲ್ಲಿ ಆ ವಂಶದ ಸಾವಿರಾರು ವೀರರು ಬಲಿದಾನ ಮಾಡಿದ್ದಾರೆ, ಪ್ರಾಣ ಕೊಟ್ಟು ನಾಡನ್ನ ರಕ್ಷಿಸಿದ್ದಾರೆ. ಹೀಗೆ ತಮ್ಮ ಶೌರ್ಯ ಪ್ರದರ್ಶನದಿಂದಲೇ ರಾಜ ಮಹಾರಾಜರ ದತ್ತು ಪುತ್ರರು ಎನಿಸಿಕೊಂಡ ಆ ವೀರ ರಕ್ತವೇ ಕ್ಷತ್ರಿಯ ವಂಶ. ಕಾಲಘಟ್ಟದಲ್ಲಿ ಆ ಕ್ಷತ್ರಿಯ ವಂಶವನ್ನ ಅಗ್ನಿಕುಲ ಎಂದು ಕರೆಯಲಾಯಿತು. ಬಳಿಕ ಅವರನ್ನೇ ತಿಗಳ ಜನಾಂಗ ಎಂದು ಸಂಬೋಧಿಸಲಾಯಿತು. ಹೌದು, ಆ ವೀರ ರಕ್ತ ಹೊಂದಿರುವ ಧೀರ ಖಲಿಗಳೇ ತಿಗಳರು. ಸೂರ್ಯನ ಆರಾಧಕರನ್ನ ಸೂರ್ಯ ವಂಶಸ್ಥರೆಂದು, ಚಂದ್ರನ ಆರಾಧಕರನ್ನ ಚಂದ್ರ ವಂಶಸ್ಥರೆಂದು ಕರೆದಂತೆಯೇ ಅಗ್ನೋಪಾಸಕರನ್ನ ಅಗ್ನಿ ವಂಶಸ್ಥರು ಎಂದು ಕರೆಯಲಾಗಿದೆ. ಅಗ್ನಿಯನ್ನು ಆರಾಧಿಸುತ್ತಾ ಬಂದವರೇ ತಿಗಳ ಜನಾಂಗ. ಕಾಲಕ್ರಮೇಣ ಈ ಜನಾಂಗ ಅಗ್ನಿಕುಲ ಕ್ಷತ್ರಿಯ, ಶಂಭುಕುಲ ಕ್ಷತ್ರಿಯ, ವಹನಿಕುಲ ಕ್ಷತ್ರಿಯ, ರೆಡ್ಡಿಯಾರ್, ಗೌಡ, ಪಡಿಯಾಚ್ಚಿ, ನಾಯ್ಕರ್, ಗೌಂಡರ್, ವನ್ನಿರೆಡ್ಡಿ, ವನ್ನಿಕಾಪು, ಪಳ್ಳಿ, ವರ್ಮ, ದೇಸಾಯ್, ಪಿಳ್ಳೆ, ನಾಯರ್, ರಾಜು, ಕಂದರ್, ತಿಗಳಗೌಡ, ವನ್ನಿಯಾರ್, ರಾಮಕ್ಷತ್ರಿಯ, ಕಳಿಂಗಯಾರ್ ಕ್ಷತ್ರಿಯ,
ಅನ್ನೋ ವಿವಿಧ ಉಪನಾಮಗಳಿಂದ ಗುರುತಿಸಿಕೊಂಡರು. ದಕ್ಷಿಣ ಭಾರತದ ಮೂಲ ಶಕ್ತಿ ಎಂದು ಕರೆಸಿಕೊಳ್ಳುವ ದ್ರಾವಿಡರ ನೆರಳೆ ಅಗ್ನಿಕುಲ. ತಿಗಳ ಜನಾಂಗದ ಮೂಲ ಪುರುಷ ವೀರವಹ್ನಿರಾಯ. ವೀರವಹ್ನಿರಾಯರಿಂದ ಮುಂದುವರೆದ ಜನಾಂಗವನ್ನ ಅಗ್ನಿಕುಲಸ್ಥರು ಎಂದು ಸಂಬೋಧಿಸಲಾಯಿತು. ತಿಗಳ ಜನಾಂಗದ ಮೂಲವನ್ನ ಹುಡುಕುತ್ತಾ ಹೋದರೆ 3 ಮತ್ತು 4ನೇ ಶತಮಾನದ ಇತಿಹಾಸ ಲಭ್ಯವಾಗುತ್ತೆ. ಶಬ್ದಮಣಿ ದರ್ಪಣ, ಗದುಗಿನ ಭಾರತ ಮತ್ತು ಕವಿರಾಜ ಮಾರ್ಗದಲ್ಲೂ ತಿಗಳರ ಬಗ್ಗೆ ಪ್ರಸ್ತಾಪವಿದೆ. ಅಷ್ಟೇ ಅಲ್ಲ, ಶಿವಪುರಾಣ, ದೇವಿ ಭಾಗವತ, ಶ್ರೀ ಭಾಗವತ, ವಿಷ್ಣು ಪುರಾಣಗಳಲ್ಲಿ ಕೂಡ ತಿಗಳ ಜನಾಂಗದ ಉಲ್ಲೇಖವಿದೆ. ಕೋಟೆ ಕೊತ್ತಲಗಳನ್ನ ಕಾಯುತ್ತಿದ್ದ ತಿಗಳ ಜನಾಂಗ ಮುಂದೊಂದು ದಿನ ಸಾಮ್ರಾಜ್ಯ ಕಟ್ಟುವಲ್ಲಿಯೂ ಯಶಸ್ವಿಯಾದರು. ಸುಭದ್ರ ನಾಡನ್ನ ಕಟ್ಟಿ ಸುಭಿಕ್ಷವಾದ ಆಡಳಿತವನ್ನು ನಡೆಸಿದ್ರು. ಹೀಗೆ ಸಾಮ್ರಾಜ್ಯ ಕಟ್ಟಿದ ಅಗ್ನಿಕುಲದವರನ್ನ ಇತಿಹಾಸದಲ್ಲಿ ಪಲ್ಲವರು, ಪಾಂಡ್ಯರು, ಚೇರರು, ಚೋಳರು, ಚಾಲುಕ್ಯರು, ನೊಳಂಬ ಪಲ್ಲವರು, ಹೊಯ್ಸಳರು ಎಂದು ಗುರುತಿಸಿಕೊಂಡರು. ಉತ್ತರ ಭಾರತವನ್ನ ಆಳಿದ ರಜಪೂತರು ಕೂಡ ಅಗ್ನಿಕುಲ ಕ್ಷತ್ರಿಯ ವಂಶಸ್ಥರು ಅನ್ನೋದಕ್ಕೆ ಇತಿಹಾಸದಲ್ಲಿ ಸಾಕಷ್ಟು ಸಾಕ್ಷಿ ಸಿಗುತ್ತೆ. ಬೇಲೂರು, ಚಿದಂಬರಂ, ಮಧುರೆ ಪ್ರದೇಶಗಳನ್ನು ಕೇಂದ್ರವನ್ನಾಗಿಸಿಕೊಂಡು ಆಡಳಿತ ನಡೆಸಿದ ವೀರ ಬಲ್ಲಾಳ ಕೂಡ ಅಗ್ನಿಕುಲಸ್ಥ. ನಿತ್ಯವೂ ಅಗ್ನಿಕುಲಸ್ಥರಿಂದಲೇ ಪೂಜಿಸಲ್ಪಡುತ್ತಿರುವ ವಿಶ್ವವಿಖ್ಯಾತ ಕಂಚಿ ಕಾಮಾಕ್ಷಿ ಮತ್ತು ಮಧುರೆ ಮೀನಾಕ್ಷಿಯ ಒಂದೊಂದು ಅಂಶ ಅಗ್ನಿಕುಲಸ್ಥರ ಮೇಲಿದೆ. ಈ ಇಬ್ಬರು ಮಹಾದೇವತೆಗಳ ಆಶೀರ್ವಾದ ಕೋಟೆ ಕಾಯುವ ಈ ವೀರ ಖಲಿಗಳ ಮೇಲಿದೆ. ಅಗ್ನಿಕುಲದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಕಂಚಿ ಕಾಮಾಕ್ಷಿ ಮತ್ತು ಮಧುರೆ ಮೀನಾಕ್ಷಿಯರೇ ಶ್ರೀರಕ್ಷೆ. ದ್ರಾವಿಡ ದೇಶದಲ್ಲಿ ಪುದುಚೇರಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಕುಮುಳ ಅನ್ನೋ ದಕ್ಷಿಣ ತಿರುಪತಿ ಮಹಾಸ್ಥಳದಲ್ಲಿ ಅಗ್ನಿವಂಶದವರು ವೈಷ್ಣವ ಸಿದ್ಧಾಂತವನ್ನ ಅನುಸರಿಸುತ್ತಿದ್ದಾರೆ. ದೇವಾಲಯಗಳ ಅರ್ಚಕರಾಗಿ, ಪುರೋಹಿತರಾಗಿ ಸಂಸ್ಕೃತ ಪಾಠಶಾಲೆಗಳನ್ನು ಸ್ಥಾಪಿಸಿ ಅಕ್ಷರ ದಾಸೋಹ ಮಾಡುತ್ತಿದ್ದಾರೆ. ಹೀಗೆ ಎಲ್ಲಾ ಕಾರ್ಯಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವ ಅಗ್ನಿಕುಲದವರು ವಹ್ನಿಕುಲಸ್ಥರು ಎಂದು ಕೂಡ ಗುರುತಿಸಿಕೊಂಡಿದ್ದಾರೆ. ಈ ಎರಡು ಕುಲದವರಲ್ಲೂ ಹರಿಯುತ್ತಿರುವುದು ಒಂದೇ ರಕ್ತ, ಶೌರ್ಯಕ್ಕೆ ಸಾಕ್ಷಿಯಾಗಿರುವ ವೀರ ರಕ್ತ. ವಿಶಾಲವಾದ ಕರ್ನಾಟಕದಲ್ಲೂ ಶತಮಾನಗಳ ಹಿಂದೆ ಅಗ್ನಿಕುಲಸ್ಥರು ನೆಲೆಯೂರಿದ್ದಾರೆ. ತಮ್ಮದೇ ಆದ ಆಚರಣೆ, ಸಂಸ್ಕೃತಿ, ಸಂಪ್ರದಾಯಗಳಿಂದ ಜನಜನಿತರಾಗಿದ್ದಾರೆ. ಕರುನಾಡಿನಲ್ಲಿ ಆಳ್ವಿಕೆ ನಡೆಸಿದ ಗಂಗರು ಕೂಡ ಅಗ್ನಿಕುಲದವರೇ ಆಗಿದ್ದಾರೆ. ಅಂದಿನ ತಲಕಾಡು, ಕೋಲಾರ, ಮಣ್ಣೆಗಳಲ್ಲಿ ಆಡಳಿತ ನಡೆಸಿದ್ದಾರೆ. ಈ ಪ್ರದೇಶಗಳೇ ಇಂದು ತಲಕಾಡು, ಕೋಲಾರ, ಮೈಸೂರು, ಬೆಂಗಳೂರು ಹಾಗೂ ತುಮಕೂರು ಎಂದು ಕರೆಸಿಕೊಂಡಿರೋದು. ಅಗ್ನಿಕುಲ ಅತ್ಯಂತ ಪ್ರಾಚೀನ ಕುಲಗಳಲ್ಲಿ ಒಂದು ಎಂದು ಕರೆಸಿಕೊಳ್ಳುತ್ತೆ. 2 ಮತ್ತು 3ನೇ ಶತಮಾನದಲ್ಲಿ ಉದಯಿಸಿ ಪ್ರವರ್ಧಮಾನಕ್ಕೆ ಬಂದ ವಂಶ ಬದಲಾದ ಸನ್ನಿವೇಶ ಮತ್ತು ಕಾಲಘಟ್ಟದಲ್ಲಿ ಚದುರಿ ಹೋಗಿದೆ. ಪಲ್ಲವ, ಚೋಳ, ಚೇರ, ನೊಳಂಬ ಹಾಗೂ ಗಂಗರ ಕಾಲದಲ್ಲಿ ತಿಗಳ ಜನಾಂಗದವರು ಜಮೀನುದಾರರಾಗಿ, ಪಾಳೆಗಾರರಾಗಿ, ಸಾಮಂತರಾಗಿ ಗುರುತಿಸಿಕೊಂಡರು. ಇದಕ್ಕೆ ತುಮಕೂರಿನ ಬಳಿ ಸಿಕ್ಕಿರುವ ಶಾಸನಗಳು ಸಾಕ್ಷ್ಯ ಹೇಳುತ್ತವೆ. ಮೂರನೇ ಶತಮಾನದ ಆಜುಬಾಜಿನಲ್ಲಿ ಅರಳಿದ ಕುಲವೊಂದು 15ನೇ ಶತಮಾನದ ವೇಳೆಗೆ ಪ್ರಬುದ್ಧವಾಗಿ ಚಿಂತಿಸತೊಡಗಿತು. ಸ್ವತಂತ್ರ ನಿರ್ಣಯ ತೆಗೆದುಕೊಂಡು ಹೆಜ್ಜೆ ಇಟ್ಟಿತು. ಕೋಟೆ ಕಾಯುತ್ತಿದ್ದ ವೀರವಂಶದ ಕುಲಪುತ್ರರು ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಹೊಸ ಹೊಸ ನಿರ್ಧಾರವನ್ನು ತೆಗೆದುಕೊಂಡರು. ಅದೊಂದು ಮುಕ್ತ ವಾತಾವರಣದ ಹಂದರ. ಐತಿಹಾಸಿಕ ಹಿನ್ನೆಲೆಯುಳ್ಳ ಪಾರಂಪರಿಕ ಸಂಸ್ಕೃತಿಯ ಕಾಯಕವನ್ನ ಕಾಪಾಡಿಕೊಂಡು ಬಂದಿದ್ದ ಮನುಷ್ಯ ಪ್ರಭೇದ ಕಣ್ಣು ಬಿಟ್ಟು ಜಗತ್ತಿನ ಆಗು ಹೋಗುಗಳನ್ನು ಜೀರ್ಣಿಸಿಕೊಳ್ಳತೊಡಗಿತು. ಅಷ್ಟೊತ್ತಿಗೆ ನಾಡಿನಲ್ಲಿ ನಡೆದ ಧಾರ್ಮಿಕ ಕಲ್ಯಾಣ ಪರ್ವಕ್ಕೆ ಅಗ್ನಿಕುಲಸ್ಥರು ಸಾಕ್ಷಿಯಾದರು. ಅಷ್ಟು ಜನ ಬೌದ್ಧ, ಜೈನ ಮತ್ತು ಕಾಯಕ ಯೋಗಿ ಬಸವಣ್ಣನ ಸಿದ್ಧಾಂತಕ್ಕೆ ಮಾರುಹೋದರು. ಕಾಲಘಟ್ಟದಲ್ಲಿ ರಾಜ್ಯವನ್ನ ಆಳುತ್ತಾ, ಕೋಟೆಯನ್ನ ಕಾಯುತ್ತಾ
ವೀರಾವೇಶವನ್ನು ಪ್ರದರ್ಶಿಸುತ್ತಿದ್ದ ಜನಾಂಗ ತಮ್ಮ ಮೂಲ ಕಸುಬನ್ನ ನಿಲ್ಲಿಸಲಿಲ್ಲ. ತಿಗಳ ಜನಾಂಗ ನೆಲೆ ನಿಂತ ಕಡಿಯಲ್ಲೆಲ್ಲ ಗರಡಿ ಮನೆಗಳು ತಲೆ ಎತ್ತಿದವ. ಅನಾದಿ ಕಾಲದ ಕಲೆಗಳಾದ ಕುಸ್ತಿ, ಮಲ್ಲಯುದ್ಧ, ಕುದುರೆ ಸವಾರಿಗಳನ್ನ ಮುಂದಿನ ಪೀಳಿಗೆಗೆ ಧಾರೆ ಎತ್ತವರೇ ತಿಗಳ ಬಾಂಧವರು. ತಿಗಳರು ಇದ್ದ ಕಡೆಯಲ್ಲೆಲ್ಲ ನ್ಯಾಯ ತೀರ್ಮಾನ ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯತೊಡಗಿತು. ಪಂಚಾಯಿತಿ ಕಟ್ಟೆಗಳ ಮೂಲಕ ಸ್ಥಳೀಯ ನ್ಯಾಯಾಲಯಗಳು ಹುಟ್ಟಿಕೊಂಡವು. ಪ್ರಪಂಚ ವೈಜ್ಞಾನಿಕವಾಗಿ ಎಷ್ಟೇ ಬದಲಾದರೂ ತಿಗಳ ಜನಾಂಗ ಮಾತ್ರ ನೀತಿ ನಿಯಮಗಳನ್ನ ಮರೆತಿಲ್ಲ, ಆಚರಣೆ ಪದ್ಧತಿಗಳನ್ನು ಬಿಟ್ಟಿಲ್ಲ. ತ್ರೇತಾಯುಗದಲ್ಲಿ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿದ್ದರ ಸಂಕೇತವಾಗಿ ಜನಾಂಗದವರು ಬೆಂಕಿಯನ್ನ ಹಾಯುವ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ದ್ವಾಪರ ಯುಗದಲ್ಲಿ ಭೀಷ್ಮ ಪಿತಾಮಹ ಸಂಕಷ್ಟಗಳಿಗೆ ಪರಿಹಾರ ಕೋರಿ ಗಂಗೆಯನ್ನ ಪ್ರಾರ್ಥನೆ ಮಾಡಿದ್ದ ಸಂಕೇತವಾಗಿ ತಿಗಳರು ಗಂಗೆ ಪೂಜೆಯನ್ನ ಮುಂದುವರಿಸುತ್ತಾರೆ. ಆ ಸಂಪ್ರದಾಯವನ್ನ ಗಂಗೆ ಪೂಜೆ ಮತ್ತು ಜಲದಕ್ಕಮ್ಮನವರ ಪೂಜೆ ಎನ್ನುತ್ತಾರೆ. ಅಗ್ನಿಕುಲ ಸಾಂಸ್ಕೃತಿಕವಾಗಿ ಒಂದು ಸಂಪದ್ಭರಿತ ಜನಾಂಗ. ತಲತಲಾಂತರಗಳಿಂದ ಆಚರಿಸಲ್ಪಡುತ್ತಿರುವ ಕರಗ ಮಹೋತ್ಸವ ಅದಕ್ಕೊಂದು ಉದಾಹರಣೆ. ನಿಮಗೆಲ್ಲ ಗೊತ್ತಿರಲಿ, ಮೈಸೂರು ದಸರಾವನ್ನ ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುವ ಉತ್ಸವ ಕರಗ ಮಾತ್ರ. ಇಡೀ ಜನಾಂಗ ಒಂದೆಡೆ ಸೇರಿ ನಾಡಿನ ಸಂಸ್ಕೃತಿ ಎಂಬಂತೆ ಆಚರಿಸಲ್ಪಡುವ ಉತ್ಸವವಿದು. ಕರಗ ತಿಗಳರ ಪವಿತ್ರ ಉತ್ಸವ. ಆ ಉತ್ಸವಕ್ಕೆ ಎಲ್ಲ ಜಾತಿ ಜನಾಂಗದವರಿಗೂ ಆಹ್ವಾನವಿರುತ್ತೆ. ಆ ಮೂಲಕ ಕರಗ ಉತ್ಸವವನ್ನ ಭ್ರಾತೃತ್ವ ಭಾವನೆ ಬೆಳೆಸುವ ಉತ್ಸವವಾಗಿ ಸಂಭ್ರಮದಿಂದ ಆಚರಿಸಲಾಗುತ್ತೆ. ತಿಗಳ ಜನಾಂಗದ ಈ ಸಹೋದರತ್ವ ಭಾವನೆಯನ್ನ ಮೈಸೂರು ಮಹಾರಾಜರು ಕೂಡ ಹಾಡಿ ಹೊಗಳಿದ್ದಾರೆ. 1811ರಲ್ಲಿ ಸ್ವತಃ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರೇ ಆಸಕ್ತಿಯಿಂದ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ್ದರು. ತಿಗಳ ಸಮಾಜದ ಸಂಸ್ಕೃತಿಯನ್ನ ಮೆಚ್ಚಿ ಸಂಸ್ಕೃತಿಯನ್ನ ಬೆಳೆಸಲು ಪ್ರೋತ್ಸಾಹಿಸಿದ್ರು. ತಿಗಳ ಜನಾಂಗ ಕರ್ನಾಟಕಕ್ಕೆ ಬಂದ ಬಗ್ಗೆ ಹಲವಾರು ಗೊಂದಲಗಳಿವೆ. ಟಿಪ್ಪು ಸುಲ್ತಾನ್ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಉದ್ಯಾನ ನಿರ್ಮಾಣ ಸಲುವಾಗಿ ತಿಗಳರನ್ನ ತಮಿಳುನಾಡಿನಿಂದ ಕರೆಸಿದ ಅನ್ನೋ ಪೊಳ್ಳು ವಾದವೊಂದಿದೆ. ಆದರೆ 14 ಮತ್ತು 15ನೇ ಶತಮಾನದಲ್ಲಿ ಸ್ವತಃ ನಾಡಪ್ರಭು ಕೆಂಪೇಗೌಡರು ತಿಗಳ ಜನಾಂಗವನ್ನ ಅತ್ಯಂತ ಪ್ರೀತಿಯಿಂದ ಕಂಡಿದ್ದಾರೆ. ಅಲಸೂರುಪೇಟೆ, ತಿಗಳರಪೇಟೆ, ಕುಂಬಾರಪೇಟೆ, ನಗರ್ತಪೇಟೆ ಹೀಗೆ ಒಂದು ಸಮುದಾಯಕ್ಕೆ ಅನುಗುಣವಾಗಿ ಪ್ರದೇಶಗಳನ್ನ ಹೆಸರಿಸಲಾಗಿತ್ತು. ತಿಗಳರ ಮೇಲಿನ ಗೌರವದಿಂದಲೇ ಅವರು ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶಕ್ಕೆ ತಿಗಳರ ಪೇಟೆ ಅನ್ನೋ ಹೆಸರಿಟ್ಟಿದ್ದಾರೆ. ಅರ್ಥಾತ್ ಟಿಪ್ಪು ಸುಲ್ತಾನ್ಗೂ ಮೊದಲೇ ತಿಗಳರು ಬೆಂಗಳೂರಿನಲ್ಲಿ ನೆಲೆಯೂರಿದ್ದರು
ಇದ್ದರು ಅನ್ನೋದು ಇದರಿಂದ ಸಾಬೀತಾಗುತ್ತೆ. ಎಪಿಗ್ರಫಿ ಆಫ್ ಕರ್ನಾಟಕದ ಪ್ರಕಾರ ತಲಕಾಡು ಯುದ್ಧದಲ್ಲಿ ಅಗ್ನಿಕುಲದ ವೀರ ಯೋಧರು ವೀರಾವೇಶದಿಂದ ಹೋರಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಗುಬ್ಬಿ ಬಳಿಯಲ್ಲಿ ಸಿಕ್ಕಿರುವ ಶಾಸನವೊಂದು ಸಾಕ್ಷಿ ನುಡಿಯುತ್ತೆ. ಮೂಲಗಳ ಪ್ರಕಾರ ಚಾಲುಕ್ಯರ ಕಾಲದಲ್ಲಿ ತಿಗಳ ಜನಾಂಗ ಕರ್ನಾಟಕಕ್ಕೆ ವಲಸೆ ಬರುತ್ತೆ. ಅಲ್ಲಿಂದ ಚೋಳರು, ಚೇರರು ಹಾಗೂ ಪಾಂಡ್ಯರ ಕಾಲದಲ್ಲೂ ಕರ್ನಾಟಕಕ್ಕೆ ಆಗಮಿಸುತ್ತೆ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲೂ ಅಗ್ನಿಕುಲಸ್ಥರು ಕರ್ನಾಟಕಕ್ಕೆ ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿರುವ ದೊಡ್ಡ ಜನಾಂಗಗಳಲ್ಲಿ ಒಂದು ತಿಗಳ ಜನಾಂಗ. ಕರ್ನಾಟಕದಲ್ಲಿ ಲಿಂಗಾಯತ, ಒಕ್ಕಲಿಗ, ಕುರುಬ, ವಿಶ್ವಕರ್ಮ ಹೀಗೆ ಪ್ರತಿಯೊಂದು ಜಾತಿ ಜನಾಂಗದವರು ಒಟ್ಟಾಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಸಬಲರಾಗುತ್ತಿದ್ದಾರೆ.
ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಮಂತ್ರವನ್ನ ಜಪಿಸುತ್ತಾ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಮುಂದೆ ಬಂದಿದ್ದಾರೆ. ಆದರೆ ಅವರಿಗೆ ಸರಿಸಮವಾದ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಹೊಂದಿದ ನಾಡ ರಕ್ಷಣೆಗಾಗಿ ಬಲಿದಾನ ಮಾಡಿದ ತಿಗಳ ಜನಾಂಗ ಮಾತ್ರ ಇಂದಿಗೂ ಎಲೆಮರೆ ಕಾಯಂತೆ ಬದುಕುತ್ತಿದೆ. ಇಂದು ಜನಾಂಗದ ಉದ್ಧಾರಕ್ಕಾಗಿ, ಸಮಾಜದ ಏಳಿಗೆಗಾಗಿ ಅಧಿಕಾರ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಇಂದಿನ ಕಾಲಕ್ಕೆ ಅಧಿಕಾರ ಸಿಗಬೇಕೆಂದ್ರೆ ಒಗ್ಗಟ್ಟಿನ ಮಂತ್ರ ಪಠಿಸಲೇಬೇಕು. ನ್ಯಾಯ, ನೀತಿ, ಧರ್ಮವನ್ನೇ ನಂಬಿಕೊಂಡು ಬಂದಿರುವ ಅಗ್ನಿ ಕುಲಸ್ಥರು ಹಾಗೂ ವಹ್ನಿ ಕುಲಸ್ಥರೆಲ್ಲ ಒಂದಾಗಬೇಕಾದ ಕಾಲ ಈಗ ಸನ್ನಿಹಿತವಾಗಿದೆ. ಕೋಟೆ ಕಾಯುತ್ತಾ ಧರ್ಮದ ದಾರಿಯಲ್ಲಿ ನಡೆದುಕೊಂಡು ಬಂದ ವೀರರು ಇಂದು ಕರುನಾಡನ್ನ ಕಾಯಬೇಕಿದೆ. ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಬೆಂಗಳೂರಿನ ಧರ್ಮರಾಯರ ಆಶೀರ್ವಾದದಿಂದ ಅಧಿಕಾರ ಪಡೆದು ನಾಡಿನಲ್ಲಿ ಪುನಃ ಧರ್ಮ ಪ್ರತಿಷ್ಠಾಪನೆ ಮಾಡಬೇಕಿದೆ. ತಿಗಳ ಸಮುದಾಯ ಅಂತಂತಂದರೆ 3 ಕುಲಗಳ ಒಕ್ಕೂಟ ಅಂತ. ಒಂದು ಅಗ್ನಿವಂಶ ಕ್ಷತ್ರಿಯ, ವಹ್ನಿ ಕುಲ ಕ್ಷತ್ರಿಯ, ಶಂಭು ಕುಲ ಕ್ಷತ್ರಿಯ ಅಂತ. ಇದರ ಅಡಿನಲ್ಲಿ 106 ಉಪಪಂಗಡಗಳು ಬರ್ತವೆ. ಈಗ ನೀವು ತಮಿಳುನಾಡಿಗೆ ಹೋದರೆ ಅಲ್ಲಿ ವಣ್ಯಾರು, ಗೌಂಡರ್ಸು ಅಂತ ಇದೆ. ಆಮೇಲೆ ಇದು ಆಂಧ್ರ ಪ್ರದೇಶಕ್ಕೆ ಹೋದರೆ ಇದು ಕಾಪು ರೆಡ್ಡಿಗಳು, ಈ ಥರದ್ದೆಲ್ಲ ಇದುಗಳು ಬರ್ತವೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನ ತಿಗಳ ಸಮುದಾಯದ ಬಂಧುಗಳಿದ್ದಾರೆ ಅಂತೇಳಿ. ಆದರೆ ಅವರೆಲ್ಲರೂ ಈ 3 ಸಮುದಾಯರು ಒಟ್ಟಿಗೆ ಸೇರಿ ಒಂದು ಕಡೆ ಕೂತಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೋಸ್ಕರ ಅವರ ನಡೆ ಆಚಾರ ವಿಚಾರದಲ್ಲಿ, ಭಾಷೆಯಲ್ಲಿ ಬದಲಾವಣೆ, ಮತ್ತು ಮೂಲತಃ ನಾವೆಲ್ಲನೂ ದ್ರಾವಿಡ ಸಮುದಾಯಕ್ಕೆ ಸೇರ್ತೇವೆ. ಈಗ ನಮ್ಮ ಜನಾಂಗದಲ್ಲಿ ಶೈಕ್ಷಣಿಕವಾಗಿ ನಾವು ಭಾಳಷ್ಟು ಹಿಂದುಳಿದಿದ್ದೀವಿ. ಬೇರೆ ಜನಾಂಗಕ್ಕೆ ಹೋಲಿಕೆ ಮಾಡಿದರೆ ನಮ್ಮಲ್ಲಿ ಏನು 0.2 or 3 ಇರ್ಬೋದು, ಆ ಥರದ್ದು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ. ಆದರೆ ರಾಜಕೀಯದಲ್ಲಿ ನಾವು 0% ಇದ್ದೀವಿ. ಪ್ರಮುಖ 3 ಪಂಗಡಗಳು, ಅದರಲ್ಲಿರ್ತಕ್ಕಂಥ ಒಳಪಂಗಡಗಳು ಅಂತ ಭೇದ ಭಾವನ ಮಾಡ್ತಾ ನಾವು ಇಡೀ ರಾಜ್ಯದಲ್ಲಿ ಸಂಘಟನೆಯ ದೃಷ್ಟಿಯಿಂದ ಇವತ್ತು ತೀರಾ ಹಿನ್ನಡೆಯಲ್ಲಿದ್ದೀವಿ. ಆ ಕಾರಣವಾಗಿ ನಾನು ಸಮಾಜದ ಒಂದು ನೊಂದ ಯುವಕನಾಗಿ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಬೇರೆ ಸಮಾಜ ನೋಡಿದಾಗ, ಅಲ್ಲಿನ ಪರಿವರ್ತನಾ ಹಾದಿನ ನೋಡಿದಾಗ, ಅವರು ಸಂಘಟನಾತ್ಮಕ ಹೋರಾಟ ನೋಡಿದಾಗ, ಅವರ ಈ ಒಂದು ಭವಿಷ್ಯದ ಹೆಜ್ಜೆಯನ್ನು ನೋಡಿದಾಗ ನಮಗೆ ನಮ್ಮ ಸಮಾಜದಲ್ಲಿ ನಮಗೆ ಯಾರು ಈ ರೀತಿ ದಾರಿ ತೋರಿಸುವಂಥ ನಾವಿಕರಿಲ್ಲ, ನಾಯಕರಿಲ್ಲ, ಒಂದು ಗೊತ್ತು ಗುರಿ ಇಲ್ಲ. ತಿಗಳು ಜನಾಂಗ ಹಿಂದಿನ ಕಾಲದಿಂದನೂ ಬಂದಿದೆ. ನಮ್ಮ ತಿಗಳು ಜನಾಂಗದಲ್ಲಿ ಒಗ್ಗಟ್ಟಿಲ್ಲ, ಇನ್ನೊಂದಿಲ್ಲ. ಆ ಥರ ಆಗಿ ನಮ್ಮ ಯಾರು ಯಾವುದೇ ಕ್ಷೇತ್ರದಲ್ಲೂ ಮುಂದೆ ಬಂದಿಲ್ಲ. ಜಾಸ್ತಿ ಏನೂ ಬದಲಾವಣೆಗಳು ಇಲ್ಲ. ಹಿಂದೆ ನಡೆದಿರೋದೆಲ್ಲ ಹಳೆ ಸಂಪ್ರದಾಯದ ಥರ ನಡೆದಿದೆ ಮಾಡಿದೆ. ಆಮೇಲೆ ನಮ್ಮ ಜನಾಂಗದವರು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಕಡೆ ಇದ್ದಾರೆ. ಆ ಒಂದೊಂದು ಪ್ರಾಂತ್ಯದಲ್ಲೇ ಒಂದೊಂದು ಥರ ಒಂದೊಂದು ಹೆಸರಲ್ಲಿ ಕರೀತಾರೆ ನಮ್ಮ ತಿಗಳು ಜನಾಂಗ. ಅದಕ್ಕೆ ಈಗ ಹೊಸದಾಗಿ ಏನಾದರೂ ನಮ್ಮ ಜನಾಂಗ ಏನಾದರೂ ಇರಬೇಕು ಅಂದರೆ ನಮ್ಮ ಜನಾಂಗದ ಮೂಲೆಯಲ್ಲಿರುವಂಥ ಎಲ್ಲ ಯಾವುದೇ ಇದು ತಿಗಳರಾಗಿರಲಿ, ಎಲ್ಲರೂ ನಾವೆಲ್ಲ ಒಂದೇ, ನಾವೊಂದು ಇದು ಅಂತ ಒಗ್ಗಟ್ಟಿಂದ ಒಂದೇನಾದರೂ ಒಂದು ಸಾಧನೆ ಮಾಡಿದ್ರೆ ಅಟ್ಲೀಸ್ಟ್ ನಾವು ಮುಂದಿನ ರಂಗದಲ್ಲಿ ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಏನೋ ಒಂದು ಸಾಧನೆ ಆದರೂ ಮಾಡ್ಬೋದು ಅಂತ ಆ ಒಂದು ವಿಚಾರದಲ್ಲಿ ಆಶಾಭಾವದಲ್ಲಿ ಇದ್ದೀವಿ ಸರ್. ಬದಲಾವಣೆ ಏನಾಗಬೇಕು ಅಂತ ಹೇಳಿದ್ರೆ, ಈಗ ಯಾವುದೇ ಸಂಘ ಸಂಸ್ಥೆಗಳು ಆಗಿರ್ಬೋದು, ಆದರೆ ಆ ಒಂದು ಸಂಘ ಸಂಸ್ಥೆಗಳ ಕಾರ್ಯವ್ಯಾಪ್ತಿ ಏನಿದೆ, ಆ ಕಾರ್ಯವ್ಯಾಪ್ತಿಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ರಂಗಗಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಬೇಕು. ಪ್ರತಿಯೊಂದು ಸಮುದಾಯದಲ್ಲಿರ್ತಕ್ಕಂಥ ಏನೇನು ವರ್ಕ್ ಆಗ್ತಾ ಇದೆ, ಯಾವ ಸಮಸ್ಯೆಗಳು ಸಿಗ್ತಾ ಇದ್ದಾರೆ, ಯಾವ ಒಂದು ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೇನು ಸಹಾಯ ಮಾಡ್ಬೋದು ಅಥವಾ ಅವರಿಂದ ನಾವೇನು ಸಹಾಯನ ಪಡ್ಕೋಬೋದು, ಈ ಕೆಲಸನ ಸಂಘ ಸಂಸ್ಥೆಗಳು ಮಾಡಬೇಕು. ದೂರದರ್ಶನ ನೋಡ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟನೇ, ತಿಗಳ ಅಂತಕ್ಕಂಥ ಪದವನ್ನು ಹೇಳಲಿಕ್ಕೆ ಇಚ್ಛಿಸ್ತಕ್ಕಂಥ ಉನ್ನತಾಧಿಕಾರದಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯ ಮಿತ್ರರು ಮತ್ತು ಹಿರಿಯರು, ಹಿತೈಷಿಗಳಿಗೂ ಕೂಡ ನಾವು ಸಲಹೆ ಕೊಡೋದಿಷ್ಟೇ. ನಾವು ಜನಾಂಗದಲ್ಲಿ ಹುಟ್ಟಿದ್ದೀವಿ, ಹೌದು. ನಾವು ನಮ್ಮ ಜನಾಂಗವನ್ನು ಬಿಟ್ಟು ಬೇರೆ ಜನಾಂಗಕ್ಕೆ ಹೋದಾಗ ನಮ್ಮನ್ನು ಯಾರೂ ಕೂಡ ಸಲಹೋದಿಲ್ಲ. ನಮ್ಮ ಜನಾಂಗದಲ್ಲಿ ನಾವು ಪ್ರಬುದ್ಧವನ್ನು ಬೆಳೀಲಿಕ್ಕೆ ಪೂರ್ಣ ಥರದ ಅವಕಾಶಗಳು ತುಂಬಾ ಇದೆ. ತಿಗಳಂತಕ್ಕಂಥದ್ದು ಭಾಳ ವಿಶಿಷ್ಟವಾದ ಮತ್ತು ಐತಿಹಾಸಿಕ ಪದ ಹೊಂದಿರತಕ್ಕಂಥ ಒಂದು ಜನಾಂಗ ಇದಾಗಿದೆ. ದಯಮಾಡಿ ನಮ್ಮ ಬಂಧುಗಳಲ್ಲಿ ವಿನಂತಿ, ನಾನು ತಿಗಳಂತಕ್ಕಂಥದ್ದು ಹೆಮ್ಮೆ ಅಂತ ಹೇಳ್ಕೊಳ್ಳಿ. ನಿಜವಾದ ರೈತನ ಮಕ್ಕಳು ಅಂತ ಹೇಳಿದ್ರೆ ನಾವೇ ತಿಗಳ ಜನಾಂಗದವರು. ಯಾವುದೇ ಪಂಗಡಗಳು 1000 ಇರಲಿ, ಆದರೆ ತಿಗಳರು ಒಂದೇ. 3 ದಳಗಳು ಸೇರಿ ತಿಗಳರು ಒಂದೇ ಆಗಿರ್ತಕ್ಕಂಥದ್ದು ಆದರೂ ಸಹ, ಆದರೆ ನಮ್ಗೆ ಯಾವುದೇ ರೀತಿಯ ಅನುಕೂಲಗಳು ಯಾವುದು ಸಿಗ್ತಾ ಇಲ್ಲ. ನಿಜವಾದ ರೈತರ ಮಕ್ಕಳು ಅಂತ ಹೇಳಿದೆ ನಾನು.
ಇವತ್ತೊಂದು ದಿವಸ ನಾನು ತಿಗಳ ಅನ್ನಕ್ಕೆ ನನಗೆ ಹೆಚ್ಚಿನ ಹೆಮ್ಮೆ ಇದೆ ನನಗೆ. ನಾನು ಈ ಜನಾಂಗದಲ್ಲಿ ಎಲ್ಲ ಜನಾಂಗದಲ್ಲೂ ಎಲ್ಲ ಹಲವಾರು ಸಂಘಗಳು ಸಂಸ್ಥೆಗಳು ಅವರ ಜನಾಂಗಕ್ಕೆ ಉದ್ಧಾರಕ್ಕೋಸ್ಕರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಜನಾಂಗ ಇವತ್ತು ಈ ತಿಗಳ ಅಖಿಲ ಕರ್ನಾಟಕ ತಿಗಳ ಮಹಾಸಭಾ ಅಂತ ಮಾಡಿ ಇವತ್ತು ಈ ಮೂಲಕ ನಮ್ಮ ಜನಾಂಗಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಸರ್ಕಾರದ ಮಟ್ಟದಲ್ಲಿ ನಾವು ಫೈಟ್ ಮಾಡಲಿಕ್ಕೆ ಎಲ್ಲ ಇದು ಮಾಡಿ ಹೋರಾಟ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದಂಗೆ ಒಂದು ಒಳ್ಳೆಯ ಇದಿದೆ ಅಂತ ಹೇಳ್ಬೋದು. ಈಗ ಇನ್ನು ಮುಂದೆ ಆದರೂ ನಾವು ಒಳ್ಳೆಯದನ್ನು ಏನು ನಾವು ಸಂಘಟನೆ ಮಾಡಿಕೊಂಡು ರಾಜಕೀಯವಾಗಿ ಸರ್ಕಾರದಿಂದ ಏನೇನು ಒಂದು ಸೌಲಭ್ಯ ಸಿಗ್ತದೆ ನಮ್ಮ ಸಮಾಜಕ್ಕೆ, ಪ್ರತಿಯೊಂದು ಸಮಾಜಕ್ಕೂ ಸರ್ಕಾರದಿಂದ ಒಳ್ಳೊಳ್ಳೆ ಸೌಲಭ್ಯ ಮಾಡಿಕೊಡ್ತಾವ್ರೆ. ಅದನ್ನೆಲ್ಲ ಸ್ವಾರ್ಥ ಬಿಟ್ಟು ನಮ್ಮ ಜನಾಂಗಕ್ಕೆ ಬಳಸಿದ್ರೆ ಎಲ್ಲರೂ ಎಲ್ಲ ಥರದಲ್ಲೂ ಮುಂದೆ ಒಳ್ಳೆಯ ಅನುಕೂಲ ಮಾಡಿಕೊಂಡು ಬೆಳೆಯೋದಕ್ಕೆ ಒಂದು ದಾರಿ ಆಗ್ತದೆ. ಸುಮಾರು 1 ಇಯರು ತಿಗಳ ಸಂತ ಕರ್ನಾಟಕದಲ್ಲಿ ಒಂದು 40 ಲಕ್ಷ ಜನ ಇದ್ದೀವಿ ನಾವು. ತಮಿಳುನಾಡಲ್ಲಿ 2 ಕೋಟಿ ಜನ ಇದ್ದಾರೆ. ಅಲ್ಲಿ ವನ್ನಿ ಕುಲ ಕ್ಷತ್ರಿಯ, 1 ಇಯರ್, ಸಂಬು ಕುಲ ಕ್ಷತ್ರಿಯ, ಪಲ್ಲಿ, ಕುರವನ್, ರೆಡ್ಡಿ ಅಂತ ಕರೀತಾರೆ. ಆಂಧ್ರದಲ್ಲಿ ರಾವ್ ಅಂತ ಕರೀತಾರೆ. ಆಮೇಲೆ ಅಗ್ನಿಕುಲ ಕ್ಷತ್ರಿಯ ಅಂತ ಕರೀತಾರೆ. ವರ್ಮ ಅಂತ ಸುಮಾರು 1 ಕೋಟಿ ಜನ ಅಲ್ಲಿದ್ದಾರೆ. ನಮ್ಮ ಸಮುದಾಯದಲ್ಲಿ ಯುವಶಕ್ತಿಗಳೇ ಹೊರಗಡೆ ಬರ್ತಾ ಇಲ್ಲ. ಏಕೆ ಅಂತಕ್ಕಂಥದ್ದು ನಮಗೆ ಭಾಳ ನೋವಿನ ಸಂಗತಿ. ಸೊ ಆದ್ರೂ ಕೂಡ ದಯವಿಟ್ಟು ಹೊರಗಡೆ ಬನ್ನಿ, ನಾವಿದ್ದೀವಿ ಜೊತೆಯಲ್ಲಿ, ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ. ಎಲ್ಲೇ ಇರಲಿ ನಮ್ಮ ಸಮಾಜದವರು, ಅವರಿಗೆ ಅನುದಾನಗಳಿರ್ಬೋದು, ಅವರ ಆರ್ಥಿಕ ಬದುಕನ್ನೇ ಇರ್ಬೋದು, ಎಲ್ಲದನ್ನೂ ನಾವು ಅವರಿಗೆ ಸಹಾಯ ಮಾಡ್ತಾ ನಾವು ನಮ್ಮ ಜೀವನನ ರೂಢಿಸ್ಕೋಬೋದು. ಅದಕ್ಕೋಸ್ಕರ ಹೊರಗಡೆ ಬನ್ನಿ ಅಂತ ಹೇಳಿ ನಾನು ಮತ್ತೆ ಕರೀತಾ ಇದ್ದೀನಿ. ನಾವು ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ಒಂದು ರಾಜಕೀಯವಾಗಿರ್ಬೋದು, ಒಂದು ಉದ್ಯೋಗಕ್ಕಾಗಲಿ ಬರೋದಕ್ಕೆ ಅವಕಾಶ ಆಗ್ತಾಯಿಲ್ಲ. ಕಾರಣ ಏನು ಅಂತಂದರೆ ನಾವು ಬಾವಿ ಕಪ್ಪೆಗಳಾಗ್ಬಿಟ್ಟಿದ್ದೀವಿ. ಸೇಮ್ ಬಾವಿನಲ್ಲಿ ಇದ್ಕೊಂಡು ಈ ಬಾವಿ ಎಷ್ಟು ದೊಡ್ಡದು ಅಂತಂದರೆ ಹೊರತು ಸಮುದ್ರದ ಅಗಲ ಎಷ್ಟಿದೆ ಅಂತ ಅನ್ನೋದು ನಮ್ಮ ಮೈಂಡ್ಗಿನ್ನ ಬಂದಿಲ್ಲ. ನಮ್ಮ ಜನಾಂಗ ಎಲ್ಲೇ ಇರಲಿ, ಯಾವುದೇ ಮೂಲೆ ಇರಲಿ, ಕರ್ನಾಟಕದ ಮತ್ತು ಇತರೆ ರಾಜ್ಯಗಳಲ್ಲಿದ್ದು ಎಲ್ಲೇ ಇರಲಿ, ತಿಗಳ ಅನ್ನೋ ಒಂದು ಸಂಘಟನೆಗೆ ಎಲ್ಲ ಕೈ ಜೋಡಿಸಿ ಎಲ್ಲ ಮುಂದೆ ಬರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ. ಸಾಮಾಜಿಕ ದೃಷ್ಟಿಕೋನದಲ್ಲೂ ಬದಲಾವಣೆ ಕಾಣ್ತದೆ. ಅದರಿಂದ ಇತ್ತೀಚಿನ ಸ್ವಲ್ಪ ವಿದ್ಯಾಭ್ಯಾಸ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಜನಾಂಗದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು, ಬದಲಾವಣೆ ಆಗಬೇಕು, ಸಮಾಜಕ್ಕೆ ಹೊಂದ್ಕೋಬೇಕು, ಒಂದು ಸಂಘಟನೆ ಬರಬೇಕು ಅನ್ನೋ ದೃಷ್ಟಿಯಿಂದ ಈಗ ಜನಾಂಗ ಚಿಂತನೆ ಮಾಡ್ತಾರೆ. ಇದು ಒಳ್ಳೆ ಸೂಚನೆ ಜನಾಂಗಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ಹಿಂದೆ ಇರತಕ್ಕಂಥದ್ದು ಅಷ್ಟು ಅವ್ಯವಸ್ಥೆಗಳು ಕಾಣಲ್ಲ. ಸಂಘಟನೆ ದೃಷ್ಟಿಯಿಂದ ಸರಿ ಹೋಗ್ತದೆ ಅಂತ ನನ್ನ ಅನಿಸಿಕೆ ಸರ್. ಮುಂದೆ ನಾವು ಒಗ್ಗಟ್ಟಾಗಿದ್ರೇ ಏನಾದ್ರು ಗುರುತಿಸ್ತಾರೆ. 4 ಓಟವೇ ತಿಗಳರು ಅಂತಂದರೆ ಗುರುತಿಸ್ತಾರೆ. ಅದು ಇಲ್ಲಾಂದ್ರೆ ನಾವು ಇಲ್ಲಿವರೆಗೆ ಅಗ್ನಿವಂಶ ಕ್ಷೇತ್ರದ ಒಂದು ರೀತಿ, ಇನ್ನೊಂದು ಥರ ಇದು ಹೋದಾಗ ನಮ್ಮನ್ನು ಯಾರು ಟೋಟಲಿ ಗುರುತಿಸಲಿಲ್ಲ ಸರ್. ಯಾವ ಪಕ್ಷದವರು ಗುರುತಿಸಿಲ್ಲ, ಯಾವ ಸರ್ಕಾರನೂ ಗುರುತಿಸಿಲ್ಲ ಸರ್. ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಈಗ ಒಗ್ಗೂಡದೆ ಹೋದರೆ ಇನ್ನೂ ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಹಿಂಗೆ ಮುಂದುವರಿತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಒಗ್ಗೂಡಲೇಬೇಕು ಸರ್. ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇವಾಗಲೇ ನಾವಲ್ಲೇ ಮಹಾಸಭದ ವತಿಯಿಂದ ಫಂಕ್ಷನ್ ಹೇಳ್ಕೊಂಡು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲರೂ ಸಂಘಟನೆ ಮಾಡಿಕೊಂಡು ಅಲ್ಲಲ್ಲೇ ಮೀಟಿಂಗ್ಗಳು ಮಾಡಿಸ್ಕೊಂಡು ಸಂಘಟನೆ ಮಾಡಿ ಜನ ಕರ್ಕೊಂಬರೋದ್ರ ಮೂಲಕ ಸೇವೆ ಸಲ್ಲಿಸಿದ್ವಿ ಸರ್. ಮುಂದೆ ಕೂಡ ಸೇವೆ ಸಲ್ಲಿಸ್ತೀವಿ ಸರ್. ದಕ್ಷಿಣ ಭಾರತದಲ್ಲೇ 5 ಕೋಟಿ ಜನ ಇದ್ದಾರೆ. ಕರ್ನಾಟಕದಲ್ಲೇ 40 ಲಕ್ಷ ಜನ ಇದ್ದಾರೆ. ಆದರೆ ಈ ಜನಸಂಖ್ಯೆ ಎಲ್ಲಿದ್ದಾರೆಪ್ಪ ಅಂತ ನಾವು ಹುಡುಕ್ತಾ ಇದ್ದರೆ ಯಾರೂ ಸಿಕ್ಕೋದೇ ಇಲ್ಲ. ಅವರು ತನ್ನ ಜಾತಿ ಅಂತ ಹೇಳ್ಕೊಳ್ಳೋಕ್ಕೂ ಹೆದರ್ತಾರೆ. ಇಂಥ ಒಂದು ಪಂಗಡ ಜನ ಸಂಖ್ಯೆ ಇಟ್ಕೊಂಡು ನಾವು 40 ಲಕ್ಷ ಹೇಳೋಕ್ಕೆ ಒಂಥರ ಬೇಸರ ಆದರೆ ನಾವು ಹೆಂಗೆ ಮುಂದೆ ಬರ್ತೀವಿ? ಯುವಶಕ್ತಿ ಇವತ್ತು ಒಂದಾಗಬೇಕಾಗಿದೆ. ಯುವಶಕ್ತಿ ಮಾರ್ಗದರ್ಶನ ಬೇಕಾಗಿದೆ. ನಾವೊಂದು ಪೂರಕವಾಗಿ ನಮ್ಮ ಯುವ ಮುಖಂಡರು ಏನಿವತ್ತು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ, ಆ ಹೆಜ್ಜೆಯ ಪೂರಕವಾಗಿ ಹಿಂದೆ ಇರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿರ್ಬೋದು, ನಗರದಲ್ಲಿರ್ಬೋದು, ಗ್ರಾಮಾಂತರ ಪ್ರದೇಶದಲ್ಲಿರ್ಬೋದು, ರೈತಾಪಿ ವರ್ಗದಲ್ಲಿ ಕೆಲಸ ಮಾಡುವಂಥ ಯುವಕರಿರ್ಬೋದು, ಎಲ್ಲ ಯುವ ಮುಖಂಡರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತಲೇ ನನ್ನ ಆಸೆ. ಇವತ್ತು ಇಂತಹ ಜಾತಿಗೆ ಸೇರಿದವರು ಅಥವಾ ಇಂಥ ವರ್ಗಕ್ಕೆ ಸೇರಿದವರು ಅಂಥೇಳಿ ಇವತ್ತು ಎಲ್ಲೋ ಒಂದು ಕಡೆ ಕಡೆಗಣಿಸಲ್ಪಟ್ಟಾಗ ಇವತ್ತು ವಿದ್ಯೆ, ವಿವೇಕ ಮತ್ತು ಆತ್ಮವಿಶ್ವಾಸ ನಮ್ಮನ್ನು ಗೆಲುವಿನ ಕಡೆಗೆ ಕೊಂಡೊಯ್ಯೋದ್ರಲ್ಲಿ ಸಂಶಯ ಇಲ್ಲ. ಬಂಧುಗಳೇ, ನಾವೆಲ್ಲ ಬಿಡಿ ಹೂಗಳು. ಆ ಬಿಡಿ ಹೂಗಳು ಸೇರಿ ಒಂದು ಮಾಲೆಯಾಗಬೇಕಾಗಿದೆ. ಸಮಾಜದ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಈ ದಿಕ್ಕಿನಲ್ಲಿ ನಮ್ಮ ಯುವಜನಾಂಗ, ಹಿರಿಯರ ಅನುಭವ, ಯುವಜನರ ಶಕ್ತಿ
ಇವೆಲ್ಲವೂ ಒಂದುಗೂಡಿದಾಗ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಕೈ ಜೋಡಿಸೋಣ. ನಾವೆಲ್ಲ ನಮಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡೋಣ. ಹಳ್ಳಿಯಿಂದ ದಿಲ್ಲಿಯವರೆಗೂ ಹಳ್ಳಿಯಲ್ಲಿರ್ತಕ್ಕಂತಹ ಕಡುಬಡತನ ಮತ್ತು ವಿದ್ಯೆಯ ಇಲ್ಲದೆ ವಂಚಿತರಾಗಿರ್ತಕ್ಕಂಥ ಜನಾಂಗದ ಬಗ್ಗೆ ಅವರಿಗೆ ಬೇಕಾಗಿರ್ತಕ್ಕಂತಹ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವೆಲ್ಲ ಆಲೋಚನೆ ಮಾಡೋಣ. ಇದೇ ಇಂದಿನ ಸಮಸ್ಯೆಗಳಿಗೆ ನಾವು ಸಲ್ಲಿಸಬಹುದಾದಂಥ ಅಲ್ಪ ಕಾಳಜಿ. ನಮಸ್ಕಾರ.